ನಾವು ರಾಯರ ಬೃಂದಾವನವನ್ನ ನೋಡಿದ ಕೂಡಲೇ ಈ ಚಿಂತನೆಯ ಕ್ರಮ ಬೇರೆ ಯಾವ ಬೃಂದಾವನಕ್ಕೂ ಇದ್ದದ್ದನ್ನು ನಾನು ಇದುವರೆಗೂ ನೋಡಿಲ್ಲ. ಇದು ರಾಯರ ಬೃಂದಾವನಕ್ಕೆ ಮಾತ್ರ ಈ ಒಂದು ಚಿಂತನೆಯ ಕ್ರಮವನ್ನ ನಮ್ಮ ಗೋಪಾಲದಾಸರು ಕೊಡ್ತಾ ಇದ್ದಾರೆ. ಏನು? ರಾಯರ ಬೃಂದಾವನದಲ್ಲಿ ಒಮ್ಮೆ ಸ್ವಲ್ಪ ನಿಧಾನಕ್ಕೆ ನೋಡ್ರಿ. ರಾಯರ ಬೃಂದಾವನದಲ್ಲಿ ಎದುರಿಗೆ ನರಸಿಂಹ ರೂಪವನ್ನು ಇಟ್ಟಿರ್ತಾರೆ. ನೀವು ಮಂತ್ರಾಲಯಕ್ಕೆ ಹೋದಾಗ ನಿಧಾನಕ್ಕೆ ನೋಡಿ, ರಾಯರ ಮೇಲ್ಭಾಗದಲ್ಲಿ ಮುಂಭಾಗದಲ್ಲಿ ನರಸಿಂಹ ರೂಪ, ಬಲಭಾಗದಲ್ಲಿ ರಾಮರೂಪ, ರಾಯರ ಹಿಂಬದಿಯಲ್ಲಿ ಕೃಷ್ಣ ರೂಪ, ರಾಯರ ಎಡಭಾಗದಲ್ಲಿ ವೇದವ್ಯಾಸ ರೂಪ. ಇದು 4 ರೂಪಗಳನ್ನ ಅನೂಚಾನವಾಗಿ ಅಲ್ಲಿ ಒಂದೊಂದು ಪ್ರತಿಮೆಗಳನ್ನು ಇಡ್ತಾ ಇದ್ದಾರೆ. ಇದು ಏನೋ ಅರ್ಚಕರು ಮಾಡಿಕೊಂಡು ಬಂದ ಕ್ರಮ ಅಲ್ಲ. ಇದು ಗೋಪಾಲದಾಸರ, ವಿಜಯದಾಸರ ಅನೇಕ ಅಪರೋಕ್ಷ ಜ್ಞಾನಿಗಳ ಚಿಂತನೆಯ ಕ್ರಮ. ಇದನ್ನ ಅನೇಕರು ಮಾಡಿಕೊಂಡು ಬಂದಿದ್ದಾರೆ. ನರಹರಿ ಕೃಷ್ಣರಾಮ ಸಿರಿವೇದವ್ಯಾಸ 2 ಹರಿಮೂರ್ತಿಗಳು, 4 ಪರಮಾತ್ಮನ ಮೂರ್ತಿಗಳು ಇಲ್ಲಿವೆಯಂತೆ. ಅಲ್ಲಿ ದಾಸರಾಯರು ಹೇಳ್ತಾರೆ, ಏನು